ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಪೀಸ್ಫುಲ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಒಂದು 5 o'clock ಎದ್ಬಿಟ್ಟು ಒಂದು 5:30 ಒಳಗಡೆ ವಾಕೆಲ್ಲ ಬಂದರೆ ಅದೊಂಥರ ಪೀಸ್ ಮಾರ್ನಿಂಗ್ ಅನಿಸುತ್ತೆ. ಸೊ ಯೂಶ್ವಲಾಗಿ ಏನು ರೊಟೀನ್ ಇರುತ್ತೆ, ಮಾರ್ನಿಂಗ್ ರೊಟೀನ್ ಅದೇ ಥರ ಫಾಲೋ ಆಗ್ತಾ ಇರುತ್ತೆ. ರಂಗೋಲಿ ಎಲ್ಲ ಬಿಡಿಸಿ ಹೊಸಲು ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಸೊ ಕಸ ಗುಡಿಸಿ ನೆಲ ಒರೆಸ್ಕೊಬಿಟ್ರೆ ಅಮ್ಮ ಒಂದು 4:30ಗೆ ಎದ್ದು ಅಂಗಡಿಗೆ ಹೋಗಿರ್ತಾರಲ್ಲ, ಅವ್ರು 6:45 ಬರ್ತಾರೆ. ಸೊ ಅವ್ರು ಹೆಂಗಿದ್ರು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗಿರ್ತಾರೆ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಅವ್ರು ಬಂದು ಪೂಜೆ ಎಲ್ಲ ಮಾಡಿಕೊಟ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 7:30 ಒಳಗಡೆ ಪೂಜೆ ಎಲ್ಲ ಆಗಿಬಿಟ್ಟಿದ್ರೆ ಒಂಥರ ಮನೇಲಿ ಗುಡ್ ವೈಬ್ಸ್ ಥರ ಇರುತ್ತೆ ಮತ್ತು ಪೀಸ್ ಅನಿಸುತ್ತೆ. ಸೊ ಪೂಜೆ ಎಲ್ಲ ಮುಗ್ದಿತ್ತು. ಸೊ ಇಲ್ಲಿ ನಂದು ಮೇಯ್ನ್ ಟಾಸ್ಕ್ ಇವಾಗಲೇ ಸ್ಟಾರ್ಟ್ ಆಗೋದಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನನಗೆ 7ಇಂದ 8:30 ಒಳಗಡೆ ಸಾಂಬಾರು ಮತ್ತು ಬ್ರೇಕ್ಫಾಸ್ಟು ಎಲ್ಲ ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಪುನೀತು ಲಂಚು ಬಾಕ್ಸ್ ತೊಗೊಂಡೋಗಿರೋದ್ರಿಂದ ಅವ್ರಿಗೂ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಫೈನಲಿ ನಾನು ನನ್ನ ಚಾಪಿಂಗ್ ಬೋರ್ಡ್ ಚೇಂಜ್ ಮಾಡಿದ್ದೀನಿ. ಪ್ಲಾಸ್ಟಿಕ್ ಸವಸ ಬೇಡ ಅನ್ನಿಸ್ತು, ಮತ್ತು ವುಡ್ಡು ಚೆನ್ನಾಗಿತ್ತು ಬಟ್ ಒಡೆದೋಯ್ತು. ಸೊ ಹಾಗಾಗಿ ಒನ್ಸ್ ಪರವಾಗಿಲ್ಲ, ನಾವು ಲಾಂಗ್ ಟರ್ಮ್ಸ್ ಯೂಸೇಜ್ ಬರುತ್ತೆ ಅಂದ್ಬಿಟ್ಟು ನಾನು ಸ್ಟೀಲ್ ಚಾಪಿಂಗ್ ಬೋರ್ಡ್ನೇ ಬೈ ಮಾಡಿದ್ದೀನಿ. ಸೊ ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಈ ಪ್ರಾಡಕ್ಟು ಏನಿದೆಯಲ್ಲ ಸ್ಟೀಲ್ದು ಚಾಪಿಂಗ್ ಬೋರ್ಡು ಲಿಂಕ್ ಹಾಕ್ತೀನಿ. ನಾನು ಆ್ಯಕ್ಚುಲಿ ಅಮೆಝಾನಲ್ಲಿ ತರಿಸಿರೋದು. ರಿವ್ಯೂಸ್ ಅಂದರೆ 5/5 ಅಂತಲೇ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ. ಸೊ ನಾನಿಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಎಲ್ಲ ಹಚ್ಚಿಟ್ಕೋತಾ ಇದ್ದೀನಿ. ಸೊ ಒಂದು ಕಡೆ ಪುನೀತ್ ಬಂದುಬಿಟ್ಟು ನಾನು ಮಾಡಬೇಕಾದ್ರೆ ನೋಡ್ಬಿಟ್ಟು ಹೇಳ್ತಾಯಿದ್ರು, ನೀನು ತರಕಾರಿ ಚಿತ್ರಾನ್ನ ಮಾಡ್ತಾಯಿದ್ಯಾ ಇಲ್ಲ ಫ್ರೈಡ್ ರೈಸೇ ಮಾಡ್ತಾಯಿದ್ಯಾ ಅಂತ. ಯಾಕಂದರೆ ನಾನು ಯಾವುದೇ ಥರ ಸಾಸ್ ಬಳಸ್ತಾ ಇರಲಿಲ್ಲ, ನನ್ನ ಹತ್ರ ಸಾಸ್ ಇರಲಿಲ್ಲ. ಸೊ ಹಾಗಾಗಿ ಏನೂ ಆಗ್ತಾ ಇರಲಿಲ್ಲ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಜಸ್ಟ್ ನಿಮಗೆ ಹಾಗೆ ತೋರಿಸ್ಕೊಡ್ತೀನಿ. ಸೊ ನನ್ನ ಹತ್ರ ಏನೇನು ತರಕಾರಿ ಇತ್ತೋ ಅದನ್ನೆಲ್ಲ ಹಚ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಕ್ಯಾರೆಟು ಮತ್ತು ಹುರುಳಿಕಾಯಿ, ಕ್ಯಾಬೇಜು. ಸೊ ಆನಿಯನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಏನು ತರಕಾರಿ ಇತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಬೆಂದಿದೆ ಅನ್ಬೇಕಾದ್ರೆ ತುಂಬ ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ, ಜಸ್ಟ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದೆಲ್ಲ ಬೆಂದಿದೆ ಅಂದರೆ ಒಂದು ಕಡೆ ನಾವು ರೈಸ್ ಮಾಡಿ ಇಟ್ಕೊಬಿಟ್ರೆ ಜಸ್ಟ್ 10 ಮಿನಿಟ್ಸಲ್ಲಿ ಆಗುತ್ತೆ. ಸ್ವಲ್ಪ ಫಾಸ್ಟಾಗಿ ಇದನ್ನು ಮಾಡ್ಕೋಬೋದು. ಅಂದರೆ ನಮಗೆ ಟೈಮ್ ಇಲ್ಲ, ಒನ್ ಪಾಟ್ ರೆಸಿಪಿ ಥರ ಏನಾದರೂ ಬೇಕು ಸಿಂಪಲ್ಲಾಗಿ ಮಕ್ಕಳಿಗೆ ಹೆಲ್ದಿಯಾಗೂ ಕೊಡಬೇಕು ಅಂದರೆ ಈ ಥರ ಫ್ರೈಡ್ ರೈಸ್ ಮಾಡ್ಕೋಬೋದು. ಸೊ ಇದೆಲ್ಲ ರೆಡಿ ಆದ ತಕ್ಷಣ ನಾನು ಕ್ಯಾಬೇಜ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗಲಿ ಅಂತ ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪೌಡರ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಹಾಗೆ ಸ್ವಲ್ಪ ಗರಂ ಮಸಾಲ. ಖಾರವನ್ನು ನೋಡ್ಕೋಬೇಕು, ಯಾಕೆಂದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಚಿಲ್ಲಿ ಪೌಡರು ಹಾಕೋತಾ ಇದ್ದೀನಿ, ಈವನ್ ಪೆಪ್ಪರ್ ಪೌಡರ್ ಕೂಡ ಹಾಕೋತಿದ್ದೀನಿ. ಹಾಗಾಗಿ ನಾನು ಎಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕೋದ್ರಿಂದ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ